ರಾಸಾಯನಿಕ ಬಣ್ಣದಿಂದಾಗಿ ತಿಂಡಿ ಪ್ರಿಯರ ಬಾಯಿಗೆ ರುಚಿಸುತ್ತಿದ್ದ ಗೋಬಿ ಮಂಚೂರಿ ಇದೀಗ ರುಚಿಗೇಡಿಯಾಗಿದೆ. ರಾಜ್ಯ ಆರೋಗ್ಯ ಇಲಾಖೆ ಗೋಬಿ ಮಂಚೂರಿ ತಯಾರಿಕೆಯಲ್ಲಿ ರಾಸಾಯನಿಕಯುಕ್ತ ಬಣ್ಣ ಬಳಕೆ ಮಾಡಿರುವುದನ್ನು ನಿಷೇಧಿಸಿದ ಪರಿಣಾಮ ಗ್ರಾಹಕರನ್ನ ತನ್ನತ್ತ ಸೆಳೆದುಕೊಳ್ಳುವಲ್ಲಿ ಗೋಬಿ ದೂರವಾಗಿದ್ದು, ಇದರಿಂದಾಗಿ ವ್ಯಾಪಾರಿಗಳು ಪೆಚ್ಚುಮೋರೆ ಹಾಕುವಂತಾಗಿದೆ. ನಿಷೇಧದ ನಂತರ ಗೋಬಿ ಕತೆ ಏನಾಗಿದೆ ಎನ್ನುವುದರ ಬಗ್ಗೆ ಇಲ್ಲಿದೆ ಒಂದು ವರದಿ. ಗೋಬಿ ಮಂಚೂರಿಯಲ್ಲಿ ಬಳಸಲಾಗುತ್ತಿದ್ದ ಬಣ್ಣದ ಸಾಸ್ ಹಾಗೂ ಟೆಸ್ಟಿಂಗ್ ಪೌಡರ್ ಅನ್ನು ಸರ್ಕಾರ ನಿಷೇಧಿಸಲು ಆದೇಶಿಸಿದೆ. ಹೀಗಾಗಿ ಬಣ್ಣ ಬದಲಾಗಿದ್ದು ಗೋಬಿಗೆ ಗಣನೀಯವಾಗಿ ವ್ಯಾಪಾರ ಇಲ್ಲದೆ ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ಕಾರವಾರದ ಫಾಸ್ಟ್ ಫುಡ್ ಸೆಂಟರ್ಗಳಲ್ಲಿ ಪ್ರತಿನಿತ್ಯ ಒಂದೊಂದು ಸ್ಟಾಲ್ಗಳಲ್ಲಿ 25ರಿಂದ 30 ಪ್ಲೇಟ್ ಗೋಬಿ ಮಂಚೂರಿ ಖಾಲಿಯಾಗುತ್ತಿತ್ತು. ಆದರೆ ಗೋವಾದಲ್ಲಿ ಅಲ್ಲಿನ ಸರ್ಕಾರ ಗೋಬಿ ಮಂಚೂರಿಯನ್ನ ಸಂಪೂರ್ಣ ನಿಷೇಧಿಸಿದ ಬಳಿಕ ಕೊಂಚ ಗೋಬಿ ಸೇವನೆಗೆ ಹಿಂದೇಟು ಹಾಕಿದ್ದ ಗ್ರಾಹಕರು ನಂತರ ರಾಜ್ಯ ಸರ್ಕಾರ ಕೂಡ ಗೋಬಿ ಮಂಚೂರಿಯಲ್ಲಿ ಬಳಸುವ ರಾಸಾಯನಿಕ ಬಣ್ಣ ಹಾಗೂ ಟಾರ್ಟ್ ರ್ಯಾಸೈನ್, ಸನ್ಸೆಟ್ ಯೆಲ್ಲೋ ಮತ್ತು ಕಾರ್ಮೋಸಿನ್ ಬಳಕೆ ನಿಷೇಧಿಸಿದ ಬಳಿಕ ಮಂಚೂರಿ ವ್ಯಾಪಾರ ಇನ್ನಷ್ಟು ಕಡಿಮೆಯಾಗಿದೆ. ದಿನಕ್ಕೆ ಸರಿಸುಮಾರು ಕನಿಷ್ಠ ಎಂದರೂ 25ರಿಂದ 30 ಪ್ಲೇಟ್ ವ್ಯಾಪಾರವಾಗುತ್ತಿದ್ದ ಗೋಬಿ ಇದೀಗ 5ರಿಂದ 6 ಪ್ಲೇಟ್ ಮಾತ್ರ ವ್ಯಾಪಾರವಾಗುತ್ತಿದೆ ಎನ್ನುವುದು ವ್ಯಾಪಾರಿಗಳ ಅಳಲಾಗಿದೆ. ಆದರೆ ಗ್ರಾಹಕರು ಗೋಬಿಯ ಬದಲಾಗಿ ಪಾನಿಪುರಿ, ಸೇವ್ಪುರಿಯ ಮೇಲೆ ಬೇಡಿಕೆ ಹೆಚ್ಚಾಗಿದೆ. ಕಳೆದ 15 ದಿನಗಳ ಹಿಂದೆ ದಿನಕ್ಕೆ 1 ಪ್ಲೇಟ್ ಗೋಬಿ ಸಹ ವ್ಯಾಪಾರ ಆಗುತ್ತಿರಲಿಲ್ಲ. ಒಂದೊಂದು ಬಾರಿ ಮಾಡಿದ್ದ ಗೋಬಿಯನ್ನ ಹಾಗೆಯೇ ವಾಪಸ್ ಕೊಂಡೊಯ್ಯಲಾಗಿದೆ ಎನ್ನುತ್ತಾರೆ ವ್ಯಾಪಾರಸ್ಥರು. ಗೋಬಿ ಮಂಚೂರಿಗಳಲ್ಲಿ ಬಳಸುವ ರಾಸಾಯನಿಕದಲ್ಲಿ ಆರೋಗ್ಯಕ್ಕೆ ಹಾನಿಕಾರಕ ಅಂಶಗಳು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಇಂತಹ ರಾಸಾಯನಿಕಗಳ ಬಳಕೆ ಮಾಡಿದ್ರೆ 10,000 ರೂಪಾಯಿ ದಂಡ ಹಾಗೂ ಪ್ರಕರಣ ಮರುಕಳಿಸಿದ್ರೆ ಆಹಾರ ಸುರಕ್ಷತಾ ಕಾಯ್ದೆಯಡಿ 7 ವರ್ಷ ಜೈಲು ಶಿಕ್ಷೆ ಎಂದು ಸರ್ಕಾರ ಆದೇಶ ಹೊರಡಿಸಿದೆ. ಹೀಗಾಗಿ ಗೋಬಿ ವ್ಯಾಪಾರಸ್ಥರಿಗೆ ಇದು ಭಾರೀ ಹೊಡೆತ ಕೊಟ್ಟಿದ್ದು ಗೋಬಿ ತಿನ್ನುವವರ ಸಂಖ್ಯೆ ಕುಸಿಯಲು ಕಾರಣವಾಗಿದೆ. ಇದೀಗ ಕಳೆದ 4-5 ದಿನದಿಂದ ನಿಧಾನಗತಿಯಲ್ಲಿ ಗೋಬಿ ಪ್ರಿಯರು ಫಾಸ್ಟ್ ಫುಡ್ ಕೇಂದ್ರಗಳತ್ತ ಮತ್ತೆ ಮೊರೆ ಹಾಕುತ್ತಿದ್ದು, ಮುಂದಿನ ದಿನದಲ್ಲಿ ಬಣ್ಣ ಬದಲಾದ ಗೋಬಿಗೆ ಜನ ಒಗ್ಗಿಕೊಳ್ಳುವ ನಿರೀಕ್ಷೆಯನ್ನ ವ್ಯಾಪಾರಸ್ಥರು ಹೊಂದಿದ್ದಾರೆ. ಸರ್ಕಾರದ ಆದೇಶದ ಬಳಿಕ ಗೋಬಿ ಮಂಚೂರಿಗೆ ಬಣ್ಣ, ವೆಸೆನ್ಸ್ ಏನೂ ಹಾಕುತ್ತಿಲ್ಲ. ಹೊಸ ಗೋಬಿ ಮಂಚೂರಿಗೆ ಜನರು ಒಗ್ಗಿಕೊಳ್ಳುವವರೆಗೂ ವ್ಯಾಪಾರ ಕಡಿಮೆಯಾಗುತ್ತದೆ. ಕೆಲಸವು ದಿನಗಳ ಬಳಿಕ ಇದು ಸರಿ ಹೋಗುವ ನಿರೀಕ್ಷೆ ಇದೆ ಎನ್ನುತ್ತಾರೆ ಗೋಬಿ ಮಂಚೂರಿ ವ್ಯಾಪಾರಿ ವೆಂಕಟೇಶ್. ಬಣ್ಣ ನಿಷೇಧದಿಂದ ಕುಮಟಾ ಪಟ್ಟಣದಲ್ಲಿ ಗೋಬಿ ವ್ಯಾಪಾರಕ್ಕೆ ಯಾವುದೇ ಹೊಡೆತ ಬಿದ್ದಿಲ್ಲ. ಕುಮಟಾದಲ್ಲಿ ಮಾತ್ರ ಗೋಬಿ ಪ್ರಿಯರು ಹೆಚ್ಚುತ್ತಲೇ ಇದ್ದು, ಬಣ್ಣ, ಕೆಮಿಕಲ್ ನಿಷೇಧದಿಂದ ಗ್ರಾಹಕರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಇನ್ನು ವಿಶೇಷತೆ ಎಂದರೆ ಕುಮಟಾದ ಗಿಬ್ ಸರ್ಕಲ್ ಬಳಿ ಕಳೆದ 8 ವರ್ಷಗಳಿಂದ ಕುಮಟಾ ಮೂರೂರಿನ ಮಂಜುನಾಥ್ ಗುನುಗ ಗೋಬಿ ಅಂಗಡಿ ತೆರೆದಿದ್ದು ಎಲ್ಲರ ಅಚ್ಚುಮೆಚ್ಚಿನವರಾಗಿದ್ದಾರೆ. ನ್ಯಾಚುರಲ್ ಗೋಬಿ ತಯಾರಿಸುವ ಮೂಲಕ ಜಿಲ್ಲೆ ಹಾಗೂ ಹೊರ ಜಿಲ್ಲೆಯ ಸಾವಿರಾರು ಗ್ರಾಹಕರ ಪ್ರೀತಿಯನ್ನ ಗಳಿಸಿದ್ದಾರೆ. ಮೈದಾ ಮತ್ತು ಕಾರ್ನ್ಫ್ಲೋರ್ 2 ಮಿಶ್ರಣ ಮಾಡಿ ತಾವೇ ಕೃತಕವಾಗಿ ಗೋಬಿ ತಯಾರಿಸುತ್ತಾರೆ. ಟೊಮೆಟೊ ಸಾಸ್ ಕೂಡ ಅಧಿಕೃತ ಕಂಪನಿಯದ್ದೇ ನೀಡುತ್ತಾರೆ. ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಹಸಿಮೆಣಸು, ಈರುಳ್ಳಿ ಸೇರಿಸಿ ಕೃತಕವಾಗಿಯೇ ಟೊಮೆಟೊ ಸಾಸ್ ಅನ್ನ ಗ್ರೇವಿಗೆ ರೆಡಿ ಮಾಡಿ ಇಟ್ಟುಕೊಳ್ಳುತ್ತಾರೆ. ನಂತರ ಗ್ರಾಹಕರು ಬಂದ ನಂತರ ಗೋಬಿ ತಯಾರಿಸಿ ನ್ಯಾಚುರಲ್ ಗೋಬಿ ನೀಡುತ್ತಾರೆ. ಬಾವಿಯಿಂದ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯೂ ಇಲ್ಲಿದೆ. ಗ್ರಾಹಕರಿಗೆ ಬಹಳಷ್ಟು ಜನರಿಗೂ ಇಲ್ಲಿದ ಗೋಬಿ ಮಂಚೂರಿ ಇಷ್ಟ ಆಗ್ತದೆ. ಯಾಕೆ ಕೇಳಿದ್ರೆ ಸರ್ಕಾರ ಆದೇಶಕ್ಕಿಂತಲೂ ಕಲರನ್ನು ಬಂದ್ ಮಾಡೋಕ್ಕಿಂತ ಅದಕ್ಕಿಂತ ಮುಂಚೆ ನಾನು ಕಲರ್ ನಮಗೆಲ್ಲ ಲೆಸ್ ಮಾಡ್ತಿರಲಿಲ್ಲ. ಗ್ರಾಹಕರು ಸಹ ಹೇಳ್ತಿದ್ರು ಇದರಿಂದ ಬಂದ್ ಮಾಡಿ, ಭಾಳ ಜನ ಸಹ ಹೇಳಿದ್ರು. ಅದರಿಂದ ಮೊದಲೇ ನಾನು ಇದನ್ನು ಬಂದ್ ಮಾಡಿದ್ದೇನೆ. ಮತ್ತು ಯಾವುದೇ ಒಂದು ಕೆಮಿಕಲ್ ಆಗುವಂಥ ವಸ್ತುಗಳು ಇಲ್ಲಿರುವಂಥ ಗೋಬಿ ಮಂಚೂರಿ ಯಾವತ್ತೂ ನಾನು ಹಾಕ್ತಾ ಇಲ್ಲ, ನಾನು ಮಾಡ್ತಾನೂ ಇಲ್ಲ. ಇವತ್ತಿಗೆ 1-4 ಗಿರಾಕಿ ಕಡಿಮೆ ಆದ ಹೆಚ್ಚು ಗಿರಾಕಿನೇ ಬರ್ತಾ ಉಂಟು ಇಲ್ಲಿ. ಅದು ಕಲರ್ಲೆಸ್ ಆದ್ರಿಂದ ಭಾಳಷ್ಟು ಗಿರಾಕಿಗಳು, ದೊಡ್ಡ ಜನಗಳು ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಈ ಒಳ್ಳೆಯ ಗೋಬಿ ಮಂಚೂರಿ ಬೇಕಾಗಿ ಬೆಳೆಸ್ಕೊಂಡು ಮತ್ತು ಪ್ರತಿಯೊಂದು ಗ್ರಾಹಕರಿಗೆ ನಾನು ಹೇಳೋದು ಇಷ್ಟಪಡ್ತೇನೆ, ಎಲ್ಲರಿಗೂ ಒಂದು ಒಳ್ಳೆಯ ಆಹಾರವನ್ನು ಸೇವಿಸಿಕೊಡುವಂಥ ಒಂದು ಮಾಡಿಕೊಡಿ ಅಂತ ನಿಮ್ಮೆಲ್ಲರಿಗೂ ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೇನೆ. ಕುಂದಾಪುರ ಕೋಟೇಶ್ವರ ಚಾಲೆಂಜರ್ಸ್ ಫೌಂಡೇಶನ್ನ ಜಾಯಿಂಟ್ ಸೆಕ್ರೆಟರಿ ಸುಕೇಶ್ ಶೇಟ್ ಕಳೆದ 5 ವರ್ಷಗಳಿಂದ ಕುಮಟಾ ಗಿಬ್ ಸರ್ಕಲ್ ಬಳಿ ಇರುವ ಮಂಜುನಾಥ್ ಗೋಬಿ ಅಂಗಡಿಗೆ ಭೇಟಿ ನೀಡಿ ಗೋಬಿ ಮತ್ತು ಟೀ ಸೇವಿಸಿ ಮನೆಗೆ ಗೋಬಿಯನ್ನ ಒಯ್ಯುತ್ತಾರೆ. ಹೀಗೆ ಕುಮಟಾ ಸೇರಿ ಜಿಲ್ಲೆಯ ನಾನಾ ಭಾಗಗಳ ಗ್ರಾಹಕರು ಕುಮಟಾ ಗಿಬ್ ಸರ್ಕಲ್ ಬಳಿ ಅಂಗಡಿಗೆ ಭೇಟಿ ನೀಡಿ ಗೋಬಿಯನ್ನ ಸೇವಿಸುತ್ತಾರೆ. ಇಲ್ಲಿಯ ಗೋಬಿ ಸೇವಿಸಿದ್ರೆ ಗ್ಯಾಸ್ ಅಥವಾ ಹೊಟ್ಟೆಗೆ ಯಾವುದೇ ಸಮಸ್ಯೆ ಈವರೆಗೂ ಆಗಿಲ್ಲ ಎನ್ನುತ್ತಾರೆ. ಕಳೆದ 5 ವರ್ಷದಿಂದ ಈ ಒಂದು ಭಾಗಕ್ಕೆ ಬಂದಾಗ
ಇಲ್ಲಿ ಸ್ಪೆಷಲ್ ತಿಂಡಿ ಏನಂದರೆ ಗೋಬಿ ಮಂಚೂರಿ ಮತ್ತು ಟೀ. ಇದನ್ನು ನಾವು ಸೇವಿಸದೆ ಈ ಕಡೆಯಿಂದ ಆ ಕಡೆಯಿಂದ ಬರುವಾಗಲೂ ಕೂಡ ಇಲ್ಲಿ ತಿಂತೇವೆ. ಕಳೆದ 5 ವರ್ಷದಿಂದ ನಾನು ಇಲ್ಲಿ ಇವರ ಗ್ರಾಹಕ. ಬಹಳ ನಗುಮುಖದ ಸೇವೆಯನ್ನು ಇಲ್ಲಿ ಕೊಡ್ತಾರೆ. ಹಾಗೆ ಅಷ್ಟೇ ಚೆನ್ನಾಗಿ ಶುದ್ಧವಾದ ತಿಂಡಿಯನ್ನು ಅಂದರೆ ಗೋಬಿ ಮಂಚೂರಿಯನ್ನು ಇಲ್ಲಿ ಮಾಡ್ತಾರೆ. ಇವತ್ತು ಸರ್ಕಾರದ ಆದೇಶ ಏನಿದೆ ಕಲರ್ ಹಾಕುವಂಥ ಒಂದು ಇದನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ಉದ್ದೇಶಕ್ಕೆ ಇವತ್ತು ಬಹಳಷ್ಟು ಆರ್ಟಿಕಲ್ಗಳು ಇದೆಲ್ಲ ಪೇಪರ್ಲೆಲ್ಲ ನಾವು ನೋಡ್ತಾ ಇದ್ದೇವೆ. ಇವರು ಮಂಜುನಾಥ್ ಅವರು ಕಳೆದ 8 ವರ್ಷದಿಂದ ಇಲ್ಲಿ ಶಾಪನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತೇಳಿ ಹೇಳ್ತಿದ್ದಾರೆ. ನಾನು ಕಳೆದ 5 ವರ್ಷದಿಂದ ನೋಡ್ತಾ ಇದ್ದೇನೆ. ಯಾಕಂದರೆ ಇಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಹಾಕದೇನೆ ನ್ಯಾಚುರಲ್ ಗೋಬಿಯನ್ನು ಅವರು ಇಲ್ಲಿ ನಮಗೆ ತಯಾರಿಸಿ ಗ್ರಾಹಕರಿಗೆ ಕೊಡ್ತಾರೆ. ಬಹಳಷ್ಟು ಗ್ರಾಹಕರನ್ನು ಹೊಂದಿದ್ದಾರೆ. ಇನ್ನು ಕುಮಟಾ ಪಟ್ಟಣದ ಹಳೆ ಬಸ್ ನಿಲ್ದಾಣ, ಕುಂಬೇಶ್ವರ ರಸ್ತೆ, ಪಟ್ಟಣದ ಹೃದಯ ಭಾಗದಲ್ಲಿ ಅನೇಕ ಕಡೆಗಳಲ್ಲಿ ಗೋಬಿ ಅಂಗಡಿಗಳಿದ್ದು ಯಾವುದೇ ಬಣ್ಣ ಬಳಸಲಾಗ್ತಿಲ್ಲ. ನೆಲ್ಲಿಕೇರಿ ಹಳೆ ಬಸ್ ನಿಲ್ದಾಣ ಸಮೀಪ ಶಂಕರನಾರಾಯಣ ಅವರು ಕಳೆದ 16 ವರ್ಷದಿಂದ ಗೋಬಿ ತಯಾರಿಕೆ ಮಾಡುತ್ತಿದ್ದಾರೆ. ಇಲ್ಲಿಯೂ ಸರ್ಕಾರ ಆದೇಶದಂತೆ ಬಣ್ಣ ಬಳಸುವುದನ್ನ ನಿಷೇಧಿಸಲಾಗಿದೆ. ಒಟ್ಟಾರೆ ಕುಮಟಾದಲ್ಲಿಯೂ ಗೋಬಿ ಮಂಚೂರಿಗೆ ಹಾಕುವ ರಾಸಾಯನಿಕ ಕೆಮಿಕಲ್ ಬ್ಯಾನ್ ಆಗಿದ್ದು, ಗ್ರಾಹಕರು ಮಾತ್ರ ಎಂದಿನಂತೆ ಗೋಬಿ ಖರೀದಿಸಲು ಮುಂದಾಗುತ್ತಿರುವುದು ವಿಶೇಷ. ಬಣ್ಣವಿಲ್ಲದಿರುವ ನೈಸರ್ಗಿಕ ಗೋಬಿಯನ್ನ ತಯಾರಿಸಿದ್ರೂ ತಿನ್ನಲು ಯಾರೂ ಮುಂದೆ ಬರ್ತಿಲ್ಲ. ಈ ಹಿಂದೆ ದಿನಕ್ಕೆ 1000 ವ್ಯಾಪಾರ ಮಾಡುತ್ತಿದ್ದೆವು. ಆದ್ರೆ ಈಗ ದಿನಕ್ಕೆ 500 ರೂಪಾಯಿ ವ್ಯಾಪಾರವಾಗ್ತಿಲ್ಲ. ಹಾಕಿದ ಬಂಡವಾಳವೂ ಬರ್ತಿಲ್ಲ. ಇದರಿಂದ ಜೀವನ ನಡೆಸುವುದು ಕಷ್ಟವಾಗಿದೆ ಎಂದು ಹಳಿಯಾಳ ಪಟ್ಟಣದ ಗೋಬಿ ವ್ಯಾಪಾರಸ್ಥರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಗೋಬಿಗೆ ರಾಸಾಯನಿಕ ಬಳಕೆ ಮಾಡಿದ್ರೆ ದಂಡ ವಿಧಿಸುವುದಾಗಿ ಆರೋಗ್ಯ ಇಲಾಖೆ ಸೂಚನೆ ಸಹ ನೀಡಿದೆ. ಹೀಗಾಗಿ ರಾಜ್ಯದ ಅನೇಕ ಕಡೆಗಳಲ್ಲಿ ಗೋಬಿ ವ್ಯಾಪಾರಸ್ಥರಿಗೆ ಇದು ಭಾರಿ ಹೊಡೆತ ಕೊಟ್ಟಿದೆ. ಗೋಬಿ ಮಂಚೂರಿ ತಿನ್ನುವವರ ಸಂಖ್ಯೆ ಕೂಡ ಕುಸಿದಿದೆ. ಅಲ್ಲದೆ ಹಾಕಿರುವ ಬಂಡವಾಳವೂ ಬರ್ತಿಲ್ಲ ಎಂದು ತಿಳಿಸಿದ್ರು. ಗೋಬಿ ಮಂಚೂರಿ ವ್ಯಾಪಾರಿಗಳು ಹೇಳುವ ಪ್ರಕಾರ ಸರ್ಕಾರದ ಆದೇಶದ ನಂತರ ಗ್ರಾಹಕರು ನಿಗದಿತವಾದ ಕೃತಕ ಬಣ್ಣರಹಿತ ಗೋಬಿ ಮಂಚೂರಿಗೆ ಬೇಡಿಕೆಯನ್ನ ಇಡುತ್ತಿದ್ದಾರೆ. ಜೊತೆಗೆ ಗೋಬಿ ಮಂಚೂರಿ ಸೇವಿಸುವವರ ಸಂಖ್ಯೆ ಗಮನಾರ್ಹ ಕಡಿಮೆಯಾಗಿದ್ದು, ಇದರಿಂದ ವಹಿವಾಟು ಕಡಿಮೆಯಾಗಿದೆ ಎಂದರು. ತಿಂಡಿ ತಯಾರಿಕೆಯಲ್ಲಿ ಬಳಸಲಾಗುವ ಬಣ್ಣ ಆರೋಗ್ಯಕ್ಕೆ ಹಾನಿಕರ ಎಂದು ಗೋವಾ ರಾಜ್ಯದಲ್ಲಿ ಮಾರಾಟ ಮಾಡುವುದನ್ನು ನಿಷೇಧಿಸಿತ್ತು. ನಂತರ ರಾಜ್ಯದಲ್ಲೂ ಕೃತಕ ಬಣ್ಣ ಬಳಕೆಗೆ ನಿರ್ಬಂಧ ವಿಧಿಸಲಾಗಿತ್ತು. ಇದರ ಪರಿಣಾಮ ವ್ಯಾಪಾರ ಕಡಿಮೆ ಎನ್ನಲಾಗುತ್ತಿದೆ. ಗೋಕರ್ಣದಲ್ಲಿ ಬಹುತೇಕ ಹೋಟೆಲ್ ಮತ್ತು ರಸ್ತೆಯ ಅಂಚಿನ ಅಂಗಡಿಗಳಲ್ಲಿ ಇದರ ಬದಲು ಬೇರೆ ತಿಂಡಿ ತಿನಿಸು ತಯಾರಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಗೋಬಿ ಮಂಚೂರಿಗಾಗಿ ಶೇಖರಿಸಿದ ಫ್ಲವರ್ಗಳು ಹಾಳಾಗುತ್ತಿದ್ದು, ಪ್ರತಿದಿನ ಖಾಲಿಯಾಗುತ್ತಿದ್ದ ಪ್ರಮಾಣವು ಮಾರಾಟವಾಗದೆ ನಷ್ಟವಾಗುತ್ತಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಳ್ಳುತ್ತಿದ್ದಾರೆ. ಹಲವು ಅಂಗಡಿಗಳಲ್ಲಿ ಬಣ್ಣರಹಿತವಾಗಿ ಗೋಬಿ ತಯಾರಿಸುತ್ತಿದ್ದು, ಇಲ್ಲಿಯೂ ಸಹ ಗ್ರಾಹಕರಿಲ್ಲದೆ ಬಿಕೋ ಎನ್ನುತ್ತಿದೆ. ಅಲ್ಲದೆ ಬಣ್ಣ ಇಲ್ಲದಿದ್ರೆ ರುಚಿಕರವಾಗಿರುವುದಿಲ್ಲ ಎಂಬ ಮಾತು ಕೇಳಿಬರುತ್ತಿದ್ದು, ಒಟ್ಟಿನಲ್ಲಿ ಸಂಜೆ ವೇಳೆ ಸ್ಥಳೀಯರು ಹಾಗೂ ಪ್ರವಾಸಿಗರು ಮುಗಿ ಬೀಳುತ್ತಿದ್ದ ಗೋಬಿ ಮಂಚೂರಿ ಅಂಗಡಿಯಲ್ಲಿ ಇದೀಗ ಬಿಕೋ ಎನ್ನುವ ಸ್ಥಿತಿ ಇದೆ. ಉಳಿದ ತಿಂಡಿ ತಿನಿಸಿಗೂ ಇದೇ ಬಣ್ಣದ ಬಳಕೆಯನ್ನ ಮಾಡ್ತಾರೆ. ಜಾತ್ರಾ ಅಂಗಡಿಗಳಲ್ಲಿ ಬರುವ ಸಿಹಿ ಮಿಠಾಯಿ, ಜಿಲೇಬಿ, ಕಬಾಬ್ ಸೇರಿದಂತೆ ವಿವಿಧ ತಿಂಡಿ ತಯಾರಿಕೆಯಲ್ಲಿ ಇದೇ ಬಣ್ಣವನ್ನ ಬಳಸುತ್ತಿದ್ದಾರೆ. ಇದರಲ್ಲಿ ಸಹ ವಿಷಕಾರ ಅಂಶವಿಲ್ಲವೇ? ಇದನ್ನ ನಿಷೇಧಿಸಲಿ ಎಂದು ಇಲ್ಲಿನ ವ್ಯಾಪಾರಸ್ಥರು ಹೇಳುತ್ತಿದ್ದಾರೆ. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶಿರಸಿಯ ಜಗನ್ಮಾತೆ ಮಾರಿಕಾಂಬೆ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವ ಭಕ್ತರಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಸ್ವಾಗತ ಕೋರುವವರು ರವೀಂದ್ರ ನಾಯ್ಕ್, ಅಧ್ಯಕ್ಷರು, ಜಿಲ್ಲಾ ಅರಣ್ಯ ಅತಿಕ್ರಮಣ ಹೋರಾಟಗಾರರ ವೇದಿಕೆ, ಶಿರ್ಸಿ. ನಾಡಿನ ಶಕ್ತಿ ದೇವತೆ, ಭಕ್ತರ ಪೊರೆವ ಜಗನ್ಮಾತೆ ಶಿರಸಿ ಶ್ರೀ ಮಾರಿಕಾಂಬೆಯ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುತ್ತಿರುವ ಭಕ್ತ ಸಮೂಹಕ್ಕೆ ಹೃದಯಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ರಾಘು ನಾಯ್ಕ್, ಉಪಾಧ್ಯಕ್ಷರು, ಭೈರುಂಬೆ ಗ್ರಾಮ ಪಂಚಾಯತ್. ನಾಡಿನ ಪ್ರಸಿದ್ಧ ಶ್ರೀ ಮಾರಿಕಾಂಬೆಯ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವ ಭಕ್ತರಿಗೆ ಹೃತ್ಪೂರ್ವಕ ಸ್ವಾಗತಗಳು. ಶ್ರೀ ಮಾರಿಕಾಂಬೆ ತಮ್ಮೆಲ್ಲರನ್ನ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುವ ಪ್ರದೀಪ್ ಶೆಟ್ಟಿ, ಗುತ್ತಿಗೆದಾರರು, ಶಿರ್ಸಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶಿರಸಿಯ ಜಗನ್ಮಾತೆ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವ ಭಕ್ತರಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಸ್ವಾಗತವನ್ನ ಕೋರುವವರು ಸಂತೋಷ್ ಶೆಟ್ಟಿ, ಉದ್ಯಮಿಗಳು, ಗಿಡಮಾವಿನಕಟ್ಟೆ, ಶಿರಸಿ.
ನಾಡಿನ ಶಕ್ತಿ ದೇವತೆ, ಭಕ್ತರ ಪೊರೆವ ಜಗನ್ಮಾತೆ ಶಿರಸಿ ಶ್ರೀ ಮಾರಿಕಾಂಬೆಯ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುತ್ತಿರುವ ಭಕ್ತ ಸಮೂಹಕ್ಕೆ ಹೃದಯಪೂರ್ವಕ ಸ್ವಾಗತ ಕೋರುವವರು ಹರೀಶ್ ಪಂಡಿತ್, ಅವಿನಾಶ್ ಎಲೆಕ್ಟ್ರಾನಿಕ್ಸ್, ಶಿರ್ಸಿ. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ. ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನು ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.